ಹಾಯ್ ಫ್ರೆಂಡ್ಸ್, ನೋಡಿ KPSC ಇಂದ ಒಂದು ಫೈನಲ್ ಕೀ ಆನ್ಸರ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ನ ಒಂದು ಫೈನಲ್ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿರ್ತಾರೆ. ಸೊ ಇದು ಬಂದ್ಬಿಟ್ಟು ಪರಿಷ್ಕೃತ ಕೀ ಉತ್ತರಗಳ ಪ್ರಕಟಣೆ ಆಗಿರುತ್ತೆ. ಓಕೆ, ಸೊ ಇದು ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಒಂದು ಎಕ್ಸಾಮ್ ನಡೆದಿತ್ತು 7/1/2024 7/1/2021 ಒಂದು ಎಕ್ಸಾಮ್ ನಡೆದಿತ್ತು ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ. ಸೊ ಅವರ ಒಂದು ಪರಿಷ್ಕೃತ ಕೀ ಉತ್ತರಗಳಾಗಿರ್ತವೆ. ಸೊ ಇವರು ಆಲ್ರೆಡಿ ಒಂದು ಕೀ ಆನ್ಸರ್ಸ್ನ ಟೆಂಟೇಟಿವ್ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದರು 9/1/2024 ಒಂದು ಟೆಂಟೇಟಿವ್ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದರು. ಸೊ ಅದಕ್ಕೆ ಒಂದು ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ರು 16/1/2024 ಒಂದು ಆಕ್ಷೇಪಣೆ ಸಲ್ಲಿಸಲು ದಿನಾಂಕವನ್ನು ಕೊಟ್ಟಿದ್ರು. ಸೊ ಇದರಲ್ಲಿ ಯಾವುದೇ ಆಕ್ಷೇಪಣೆ ಬಂದಲ್ಲಿ ಅದನ್ನು ಪರಿಶೀಲಿಸಿ, ಸೊ ಅದನ್ನು ಕ್ಲೀನಾಗಿ ಪರಿಶೀಲಿಸಿ ಒಂದು ಫುಲ್ ಆ್ಯಂಡ್ ಫೈನಲ್ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ, ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ. ಇದರ ನಂತರ ಯಾವುದೇ ಕೀ ಆನ್ಸರ್ಸ್ನ ಬದಲಾವಣೆ ಮಾಡೋದಿಲ್ಲ ಅಂತ ಕೂಡ ಒಂದು KPSC ಇಂದ ಪ್ರಕಟಣೆ ಕೂಡ ಮಾಡಿದ್ದಾರೆ. ಓಕೆ, ಸೊ ಇದು ಎಲ್ಲದರ ಬಗ್ಗೆ ಯಾವ್ಯಾವ ಕೀ ಆನ್ಸರ್ಸ್ನ ಈಗ ಪರಿಷ್ಕೃತ ಆಗಿದೆ, ಅದೇ ರೀತಿ ಯಾವ ಆಪ್ಷನ್ಸು, ಯಾವ ಕ್ವಶನ್ಸು, ಎಲ್ಲದ್ರ ಬಗ್ಗೆ ಡೀಟೇಲ್ ವೈಸ್ ಕೊಟ್ಟಿದ್ದಾರೆ. ಸೊ 1 by 1 ತಿಳ್ಕೊಳ್ಳೋಣ. ಬಿಫೋರ್ ದಟ್, ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು, ಅದೇ ರೀತಿ KPSC KE ರಿಲೇಟೆಡ್ ಅಪ್ಡೇಟ್ಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಪರಿಷ್ಕೃತ ಕೀ ಉತ್ತರಗಳ ಪ್ರಕಟಣೆ ಅಂತ ಒಂದು ರಿಲೀಸ್ ಮಾಡಿದ್ದಾರೆ. ಆಯೋಗವು 7/1/2024 ನಡೆಸಿದ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿನ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಕಲ್ಯಾಣ ಕರ್ನಾಟಕ, ಸೊ ಕಲ್ಯಾಣ ಕರ್ನಾಟಕ ವಿಭಾಗ, ಸೊ ಹುದ್ದೆ ಸ್ಪರ್ಧಾತ್ಮಕ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪತ್ರಿಕೆ ವಿಷಯ ಸಂಕೇತ 567, ದೆನ್ ಪತ್ರಿಕೆ 2 568 ವಿಷಯ ಸಂಕೇತ ಕೀ ಉತ್ತರಗಳನ್ನು ದಿನಾಂಕ 9/1/2024 ಪ್ರಕಟಿಸಿ ಅಭ್ಯರ್ಥಿಗಳು ಈ ಉತ್ತರಗಳಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆಗಳನ್ನು ಸಲ್ಲಿಸಿ ದಿನಾಂಕ 16/1/2024 ಕಾಲಾವಕಾಶವನ್ನು ನೀಡಲಾಗಿತ್ತು. ಸೊ ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ಆಕ್ಷೇಪಣೆಯನ್ನು ಪರಿಶೀಲಿಸಲಾಗಿದೆ. ಹಾಗೆ ಸಾಮಾನ್ಯ ಜ್ಞಾನ ಪತ್ರಿಕೆ ವಿಷಯ 567 ಪತ್ರಿಕೆ 2ಗಳಿಗೆ ಸಂಬಂಧಿಸಿ ಅಂತಿಮವಾಗಿ ಪರಿಷ್ಕೃತಗೊಳ್ಳುತ್ತಿರುವ ಕೀ ಉತ್ತರಗಳ ವಿವರಗಳು ಈ ಕೆಳಗಂಟಿವೆ. ಓಕೆ, ಸೊ ಸಾಮಾನ್ಯ ಪತ್ರಿಕೆ ವಿಷಯ 1ರಲ್ಲಿ ನೋಡಿ ಪ್ರಕಟಗೊಂಡ ಕೀ ಉತ್ತರಗಳು ಅಂದರೆ ಟೆಂಟೇಟಿವ್ ಇದರಲ್ಲಿ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದರು. ಸೊ ಅದರಲ್ಲಿ ಪ್ರಕಟಗೊಳಿಸಿದ ಒಂದು ಕೀ ಉತ್ತರ 3 ಆಗಿತ್ತು. ಓಕೆ, ನಂತರ ಪರಿಷ್ಕೃತಗೊಳಿಸಿದ್ದು A. ಸೊ ಪ್ರಶ್ನೆ ಸಂಖ್ಯೆ A ಶ್ರೇಣಿ, B ಶ್ರೇಣಿ, C, D, ಸೊ 4 ಶ್ರೇಣಿಗಳ ಒಂದು ಪೇಪರ್ ಇರುತ್ತೆ. ಅದರಲ್ಲಿ 288 ಕ್ವಶನ್, C ಯಲ್ಲಿ 45, D ಯಲ್ಲಿ 37. ಸೊ ಅದೇ ರೀತಿ ನೋಡಿ, ಎರಡನೇದು ಇಲ್ಲಿ ಪ್ರಕಟಗೊಂಡ ಕೀ ಆನ್ಸರ್ 1, ಪರಿಷ್ಕೃತಗೊಂಡಿದ್ದು 2. ಅದೇ ರೀತಿ ಇಲ್ಲಿ ಪ್ರಶ್ನೆ ಸಂಖ್ಯೆ 27, 13, 70, ಅದೇ ರೀತಿ 62. ಸೊ ನಂತರ ಮೂರನೇದರಲ್ಲಿ ಪ್ರಕಟಗೊಂಡ ಕೀ ಆನ್ಸರ್ 3 ಆಗಿದೆ. ಬಟ್ ಇಲ್ಲಿ 1 ಅಥವಾ 3 ಎರಡರಲ್ಲಿ ಯಾವುದಾದ್ರೂ ನೀವು ಒಂದು ಟಿಕ್ ಮಾಡಿದ್ದಲ್ಲಿ ಅದು 2 ಕೂಡ ಕನ್ಸಿಡರ್, ಅಂದರೆ 2ರಲ್ಲಿ 1 ಕನ್ಸಿಡರ್ ಆಗುತ್ತೆ, 1 or 3. ಓಕೆ, ಸೊ ಇದು ಕ್ವಶನ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, 52, 38, 95, 87. ಅದೇ ರೀತಿ 4ಕ್ಕೂ ಅಷ್ಟೇ ಇದು ಪ್ರಕಟಗೊಂಡ ಕೀ ಉತ್ತರ, ನಂತರ ಪರಿಷ್ಕೃತಗೊಂಡ ಕೀ ಉತ್ತರ 1 ಮತ್ತು 4. ಸೊ ಅದೇ ರೀತಿ ಕ್ವಶನ್ ನಂಬರ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಅದೇ ರೀತಿ 2 ಪ್ರಕಟಗೊಂಡ ಕೀ ಉತ್ತರ 2 ಆಗಿರುತ್ತೆ, ಪರಿಷ್ಕೃತಗೊಂಡಿದ್ದ ಕೀ ಉತ್ತರ 4 ಆಗಿರುತ್ತೆ. ಸೊ ಪ್ರಕಟಗೊಂಡ ಕೀ ಉತ್ತರ 3 ಆಗಿರುತ್ತೆ, 1 ಅಥವಾ 2, ಅಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಸೊ 3ರಲ್ಲಿ ಯಾವುದಾದ್ರೂ ನೀವು ಒಂದು ಸೆಲೆಕ್ಟ್ ಮಾಡಿದ್ರು ಕೂಡ ಈ 3ರಲ್ಲಿ ನೀವು ಸೆಲೆಕ್ಟ್ ಮಾಡಿದ್ದಲ್ಲಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೆ A, B, C, D ಶ್ರೇಣಿ ಇದ್ದಾವೆ. ಸೊ ಇದೇ ರೀತಿ ಪ್ರಶ್ನೆ ಪತ್ರಿಕೆ 2ರಲ್ಲೂ ಅಷ್ಟೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಕಟಗೊಂಡ ಕೀ ಉತ್ತರಗಳು 2, 1 ಇವೆಲ್ಲ ಪ್ರಕಟಗೊಂಡ ಟೆಂಟೇಟಿವ್ ಕೀ ಆನ್ಸರ್ಸ್ ಆಗಿರ್ತವೆ. ಇದು ಪರಿಷ್ಕೃತಗೊಂಡ ಕೀ ಆನ್ಸರ್ಸ್ 1, 4 ಇದು ಕೃಪಾಂಕ ಅಂದರೆ ಗ್ರೇಸ್ ಮಾರ್ಕ್ಸ್. ಓಕೆ, ಇಲ್ಲಿ ಒಂದು ಗ್ರೇಸ್ ಮಾರ್ಕ್ಸ್ ಇದೆ ಎರಡನೇ ಪತ್ರಿಕೆಯಲ್ಲಿ. ಅದೇ ರೀತಿ 4 ಇಲ್ಲಿ 2 ಅಥವಾ 3 ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಕೃಪಾಂಕ ಒಂದು ಗ್ರೇಸ್ ಮಾರ್ಕ್ಸ್, ದೆನ್ ಇದೆಲ್ಲ ಪರಿಷ್ಕೃತಗೊಂಡ. ಸೊ ಇಲ್ಲಿ PQRS ಇಲ್ಲಿ ಒಂದು ಪ್ರಶ್ನೆ ಸಂಖ್ಯೆ ಕೊಟ್ಟಿದ್ದಾರೆ ಶ್ರೇಣಿ. ಓಕೆ, ಅಂದರೆ ಯಾವ್ಯಾವ ಸೀರೀಸ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಕ್ವಶನ್ ಅಂತ. ಸೊ ಆ ಕ್ವಶನಿಗೆ ಇದು ಫೈನಲ್ ಕೀ ಆನ್ಸರ್ ಆಗಿರುತ್ತೆ, ಇದು ಟೆಂಟೇಟಿವ್ ಕೀ ಆನ್ಸರ್ಸ್. ಸೊ ನೀವು ಕೂಡ ನಿಮ್ಮ ಇನ್ನೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ, ಪರಿಷ್ಕೃತ ಕೀ ಉತ್ತರಗಳು ಪ್ರಕಟಿಸಿದ ನಂತರ ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಸಲ್ಲಿಸುವ ಯಾವುದೇ ಮನವಿ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ದಿಸ್ ಇಸ್ ಫುಲ್ ಆ್ಯಂಡ್ ಫೈನಲ್ ಕೀ ಆನ್ಸರ್ ಆಗಿರುತ್ತೆ. ಸೊ ಕಲ್ಯಾಣ ಕರ್ನಾಟಕ ವಿಭಾಗದವರು ಯಾರೇ ಆಗಿರಲಿ, ಸೊ ನೀವು ನಿಮ್ಮ ಒಂದು ಫೈನಲ್ ಕೀ ಆನ್ಸರ್ಸ್ನ ಚೆಕ್ ಮಾಡಿಕೊಂಡು ನೀವು ಎಷ್ಟು
ಒಂದು ಅಂಕವನ್ನು ಗಳಿಸಿದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಖಂಡಿತವಾಗಿಯೂ ನಿಮ್ಮ ರಿಸಲ್ಟ್ನ ನಿಮ್ಮ ಕೀ ಆನ್ಸರ್ಸ್ ಬೇಸ್ ಮೇಲೆ ನೀವು ಫೈಂಡ್ ಔಟ್ ಮಾಡ್ಕೋಬೋದು. ಸೊ ಎಲ್ಲರೂ ಎಷ್ಟೆಷ್ಟು ಅಂಕ ಗಳಿಸಿದಾರ ಕಮೆಂಟಲ್ಲಿ ಖಂಡಿತವಾಗಿ ನಿಮ್ಮ ಪಡೆದಿರತಕ್ಕಂಥ ಅಂಕವನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.